ಮಾವ, ಹತ್ತಿಗೆ ಕಿಡಿ ಸೋಕಿದೆ. ಈಗ ಬೇಕಾಗಿರೋದು ಸ್ವಲ್ಪ ಗಾಳಿ ಅಷ್ಟೆ. ಆ ಗಾಳಿ ಬರ್ತಿದ್ದ ಹಾಗೆ ಹತ್ತಿ ಹತ್ಕೊಳ್ಳುತ್ತೆ. ಅತ್ತೆ ಮೆತ್ತಗಾಗ್ತಾರೆ. ಇಬ್ರು ಮನ್ಸಲ್ಲೂ ಭಾವನೆಗಳು ತುಂಬಿ ತುಳುಕ್ತಾ ಇದ್ರು. ಬಾಯಿ ತುದಿಯಲ್ಲಿ ಮಾತ್ರ ಮಾತುಗಳಿಲ್ಲ. ಇಲ್ಲಿವರೆಗೂ ಕರ್ಕೊಂಬಂದಿರೋ ಆ ಸುಬ್ರಹ್ಮಣ್ಯನೇ ನಮಗಿನ್ ಮುಂದೇನೂ ದಾರಿ ತೋರಿಸ್ತಾನೆ. ಅಮ್ಮ ಅಮ್ಮ ಮಾತು ಕೇಳಮ್ಮ. ಅಮ್ಮ ನನ್ನ ಮಾತು ಕೇಳಮ್ಮ. ಅಮ್ಮ 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 ನನ್ನ ಮಾತು ಕೇಳಮ್ಮ. ಏನೋ ನೀನ್ ಮಾಡಿರೋದು? ಈ ಅಮ್ಮನ ಮೇಲೆ ಇಷ್ಟೇನೋ ನಿನಗ್ ಪ್ರೀತಿ? ಈ ಅಮ್ಮ ನಿನಗ್ ದೂರವಾಗಿ ಹೋದ್ಲೇನೋ? ನನ್ಗೊಂದ್ ಮಾತು ಹೇಳ್ದೆ ಹೊಸ ಅಂಗಿ ತಗೊಂಡಿದ್ಯಾ? ಇಷ್ಟು ವರ್ಷಗಳಿಂದ ನಿನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾನೇ ನೋಡ್ಕೊಂಡಿದೀನಿ. ನೀನ್ ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ದೆ. ಆದ್ರೆ ಈಗ ನೀನಾಗ್ ನೀನೇ ಹೋಗಿ ಅಂಗಿ ತಗೊಳ್ಳೋಷ್ಟು ದೊಡ್ಡವನಾಗ್ಬಿಟ್ಟ. ತಗೊಳ್ಳೋದು ಅಲ್ದೆ ನನ್ಗೊಂದ್ ಮಾತು ತಿಳಿಸ್ಬೇಕು ಅನ್ನಿಸ್ಲಿಲ್ವೇನೋ ನಿನ್ಗೆ? ಈ ಹೆತ್ತಮ್ಮನಿಂದಾನೆ ವಿಷಯಗಳನ್ನ ಮುಚ್ಚಿಡೋ ಅಷ್ಟು ಕೆಟ್ಟ ಬುದ್ಧಿ ಬಂತ ನಿನ್ಗೆ? ಛೇ, ಮಾತಾಡ್ಬೇಡ ನನ್ನ ಹತ್ರ. ಅಮ್ಮ ನನ್ನ ಮಾತು ಕೇಳು. ಇಷ್ಟು ವರ್ಷದಿಂದ ನಿನ್ಗೆ ಏನಾದ್ರು ಸುಳ್ಳು ಹೇಳಿದಿನ? ಅಂತದ್ರಲ್ಲಿ ಈ ಅಂಗಿಗೋಸ್ಕರ ಸುಳ್ಳು ಹೇಳ್ತೀನ ಅಮ್ಮ? ಈ ಅಂಗಿನ ತಗೊಂಡಿದ್ದು ಅಜ್ಜಿ. ಅವಳು ಅಂಗಿ ತಗೊಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ. ನನ್ನ ಆಣೆ. ನೀನ್ ನನ್ನನ್ನ ಮಾತಾಡಿಸ್ದೆ ಇರ್ಬೇಡ ಅಮ್ಮ. ನೀನ್ ನನ್ನ ಜೊತೆ ಮಾತಾಡದೆ ಇದ್ರೆ ನಂಗೆ ಇರಕ್ಕೆ ಆಗಲ್ಲ. ನನ್ಗೆ ಊಟ ತಿಂಡಿ ನಿದ್ರೆ ಏನೂ ಬೇಡ ಅನ್ಸುತ್ತೆ. ನೀನ್ ನನ್ಗೆ ಎರಡೇಟ್ ಹೊಡೆದ್ಬಿಡು. 2 ದಿನ ಊಟ ಗೀಟ ಏನು ಕೊಡ್ಬೇಡ. ಆದ್ರೆ ನನ್ನನ್ನ ಮಾತಾಡಿಸ್ದೆ ಇರ್ಬೇಡ ಅಮ್ಮ. ಯಾಕೋ ಇದೆಲ್ಲ ನನ್ನ ಹತ್ರ ಮುಂಚೆನೆ ಹೇಳಿಲ್ಲ? ಮತ್ತೆ ಹೇಳಕ್ ಹೋದ್ರೆ ನೀನ್ ನನ್ನನ್ನ ಕೋಪದಿಂದ ನನ್ನ ಮಾತನ್ನ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ನನ್ನನ್ ಬೈತಾನೆ ಇದ್ದೆ. ನನಗ್ ಕ್ಷಮಿಸ್ಬಿಡು. ನನ್ ಜೊತೆ ಮಾತಾಡ್ಸಮ್ಮ. ಇದ್ಮೇಲೆ ನಾನು ಎಲ್ಲ ವಿಷಯನೂ ಹೇಳ್ತೀನಿ. ನೀನು ನನಗ್ ಕ್ಷಮಿಸ್ಬಿಡಪ್ಪ. ನೀನ್ ಹೇಳಕ್ ಬಂದಾಗೆಲ್ಲ ನಾನ್ ಕೋಪ ಮಾಡ್ಕೊಂಡ್ಬಿಟ್ಟೆ. ಸರಿ ಅಮ್ಮ, ಇನ್ಮೇಲೆ ನೀನ್ ಕೋಪ ಮಾಡ್ಕೊಂಡಿದ್ರು ನಾನು ಎಲ್ಲ ವಿಷಯನೂ ಹೇಳ್ತೀನಿ. ಬಾರು ಬಗ್ನೆ.